ನಾವೇನು ತಿಳ್ಕೊತಾ ಇದ್ದೀವಿ ಅಂದರೆ ಎಂ ಪರಿವಾಹನ್ ಅನ್ನೋ ಒಂದು ಸರ್ಕಾರಿ ಆ್ಯಪ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಆ್ಯಪ್ ಏನು ಕೆಲಸ ಮಾಡುತ್ತೆ, ಏನು ನಮಗೆ ಇದರಿಂದ ಉಪಯೋಗ ಅಂತಂದರೆ, ನೀವು ಗಾಡಿ ನಿಮ್ಮ ಟೂ ವೀಲರ್ ಅಥವಾ ಫೋರ್ ವೀಲರ್ ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ನಿಮ್ಮ ವೆಹಿಕಲ್ RC ಬುಕ್ ಈ ಥರದ್ದು ಯಾವುದೇ ವಸ್ತುಗಳನ್ನು ನಿಮ್ಮ ಪಾಕೆಟಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಆದರೆ ಈ ಪರಿವಾಹನ್ ಅನ್ನೋ ಒಂದು ಆ್ಯಪ್ ಇಟ್ಕೊಳ್ಳೋದ್ರಿಂದ ನಿಮ್ಮ RC ಬುಕ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ನ ಡಿಜಿಟಲ್ ರೂಪದಲ್ಲಿ ನಿಮ್ಮ ಆ್ಯಪ್ನಲ್ಲಿ ಇಟ್ಕೊಂಡು ಟ್ರಾಫಿಕ್ ಪೊಲೀಸ್ ಅಥವಾ RTO ಕೇಳಿದಾಗ ನೀವು ಅದನ್ನು ತೋರಿಸಬಹುದು. ಇದು ಸರ್ಕಾರದಿಂದ ಮಾನ್ಯತೆ ಪಟ್ಟಿರುವಂಥದ್ದು ಆ್ಯಪು ಮತ್ತು ಸರ್ಕಾರದ್ದೇ ಆ್ಯಪ್, ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟದ ಆ್ಯಪ್ ಇದು. ಈ ಆ್ಯಪ್ನಲ್ಲಿ ಈ ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಗೂಗಲ್ ಪ್ಲೇಸ್ಟೋರಲ್ಲಿ ಈ ಪರಿವಾಹನ್ ಅಂತ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಪರಿವಾಹನ್ ಅಂತ ಸರ್ಚ್ ಮಾಡಿ, ಸಿಗ್ತದೆ ನಿಮಗೆ. ಈ ಪರಿವಾಹನ್ ಅನ್ನೋದು ಈ ಪರಿವಾಹನ್ ಅನ್ನೋದು ಡ್ಯಾಶ್ಬೋರ್ಡ್ ಈ ಥರ ಇರುತ್ತೆ. ಈ ಡ್ಯಾಶ್ಬೋರ್ಡಲ್ಲಿ ನೀವು ನೋಡಿ, ಇಲ್ಲಿ ಮೇಲೆ ಲೆಫ್ಟ್ ಸೈಡಲ್ಲಿ RC ಮತ್ತು DL ಇಲ್ಲಿ ನೋಡಿ, ಇಲ್ಲಿ ಟಚ್ ಮಾಡ್ತೀನಿ ನಾನು. ಈ RC ಅನ್ನೋದರಲ್ಲಿ ಎಂಟರ್ ವೆಹಿಕಲ್ ನಂಬರ್ ಟು ಗೆಟ್ ಡೀಟೇಲ್ಸ್ ಅಂತಿದೆ. ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ವೆಹಿಕಲ್ದು ಡೀಟೇಲ್ಸ್ನ ಟೈಪ್ ಮಾಡ್ತಾಯಿದ್ದೀನಿ. ಈ ಥರ ಸರ್ಚ್ ಮಾಡಿದ ಕೂಡಲೇ ಏನಾಗ್ತದೆ, ನೋಡಿ, ಈ ಸರ್ಚ್ ಮಾಡಿದಾಗ ಇಲ್ಲಿ ನಿಮಗೆ ಕ್ಲಿಯರಾಗಿ ಯಾರು ವೆಹಿಕಲ್ಲು, ಏನು ಈ ವೆಹಿಕಲ್ ಡೀಟೇಲ್ಸು, ನಿಮ್ಮ RC ಬುಕ್ ಓಪನ್ ಆಗ್ತದೆ. ಜಸ್ಟ್ ಎ ಮಿನಿಟ್, ಓಪನ್ ಆಗಿ ನೋಡಿ. ಈ ವೆಹಿಕಲ್ ಡೀಟೇಲ್ಸ್ ಎಲ್ಲನೂ ಇಲ್ಲಿ ಬಂತು. ಇದನ್ನು ಆ್ಯಡ್ ಟು ಡ್ಯಾಶ್ಬೋರ್ಡ್ ಫಾರ್ ವರ್ಚುವಲ್ RC ಅಂತಂದರೆ ಇದನ್ನು ಡಿಜಿಟಲ್ ಆಗಿ ನೀವು ನಿಮ್ಮ ಈ ಡ್ಯಾಶ್ಬೋರ್ಡಲ್ಲಿ ಇಟ್ಕೋಬಹುದು. ಜಸ್ಟ್ ಎ ಮಿನಿಟ್. ಈ ವೆಹಿಕಲ್ ಸಂಬಂಧಪಟ್ಟಂತೆ ಏನಾದರೂ ಚಾಲನ್ಸ್ ಇತ್ತಾ, ಏನಾದರೂ ಅಂದರೆ ನೀವು ಫೈನ್ ಕಟ್ಟೋದು ಉಳಿದಿದೆಯಾ ಏನಾದರೂ ಅನ್ನೋದು ನೋಡೋಕ್ಕೆ ನೋಡಿ, ಚಾಲನ್ ಅಂತ ಗೊತ್ತಿದ್ರೆ ನಿಮಗೆ ಈ ಯಾವುದಾದ್ರೂ ಪೊಲೀಸ್, ಟ್ರಾಫಿಕ್ ಅಥವಾ RTO ಇಂದ ಆಗಿರುವಂಥ ಫೈನ್, ಚಾಲನ್ ಸಂಬಂಧಪಟ್ಟಂಥ ಡೀಟೇಲ್ಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ನೋ ಚಾಲನ್ ಡೀಟೇಲ್ಸ್ ಫೌಂಡ್ ಅಗೇನ್ಸ್ಟ್ ಸರ್ಚ್ಡ್ RC ನಂಬರ್ ಮೀನ್ಸ್ ಇದರಲ್ಲಿ ಯಾವುದೇ ಈ ಬೈಕ್ ಸಂಬಂಧಪಟ್ಟಂಗೆ ಯಾವುದೇ ಫೈನ್ ಇಲ್ಲ. ವರ್ಚುವಲ್ RC ನೋಡಿ, ಇಲ್ಲಿ ಈಗ ಅದು ನಿಮ್ಮ ಇಲ್ಲಿ ಚಾಸಿ ನಂಬರ್ ಲಾಸ್ಟ್ ಡಿಜಿಟ್ಸ್ ಕೇಳುತ್ತೆ ಮತ್ತು ಇಂಜಿನ್ ನಂಬರ್ ಲಾಸ್ಟ್ ಡಿಜಿಟ್ಸ್ ಕೇಳಿದ ಮೇಲೆ ಈ ವೆರಿಫೈ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ಏನಾಗ್ತದೆ, ನಾನು ಆಲ್ರೆಡಿ ಇದನ್ನು ಮಾಡಿಟ್ಕೊಂಡಿದ್ದೀನಿ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ. ಈ ವೆರಿಫೈ ಅನ್ನೋ ಬಟನ್ನ ಪ್ರೆಸ್ ಮಾಡಿದಾಗ ಏನಾಗ್ತದೆ ಅಂದರೆ ನೋಡಿ, ಇಲ್ಲಿ ನನ್ನ ಡ್ಯಾಶ್ಬೋರ್ಡಲ್ಲಿ ಮೈ RCಯಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಈ ಥರ RC ಬುಕ್ ನಮಗೆ ಆಲ್ರೆಡಿ ಸೇವ್ ಆಗಿರ್ತದೆ. ಇದಕ್ಕೆ ಒಂದು QR ಕೋಡು ಕ್ರಿಯೇಟ್ ಆಗ್ತದೆ. ನಿಮ್ಗೆ ಬೇಕಾದರೆ ನಿಮ್ಮ ನಂಬರ್ ಪ್ಲೇಟ್ ಮೇಲೆ ಈ QR ಕೋಡ್ನ ಪ್ರಿಂಟ್ ಮಾಡ್ಕೊಳ್ಳೋದ್ರಿಂದ ಏನೇ ಆಕ್ಸಿಡೆಂಟ್ ಆದಾಗಲೂ ಏನೇ ಆದಾಗಲೂ ಪರಿವಾಹನ್ ಯೂಸ್ ಮಾಡೋ ಆ್ಯಪ್ ಯೂಸ್ ಮಾಡುವಂಥ ಯಾರೇ ಕಸ್ಟಮರು ಯಾರೇ ಇರಲಿ, ಅವರು ಈ ಸ್ಕ್ಯಾನರಿಂದ ಈ QR ಕೋಡಿಂದ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಕೂಡಲೇ ನಿಮ್ಗೆ ಸಂಬಂಧಪಟ್ಟವ್ರಿಗೆ ಇನ್ಫಾರ್ಮ್ ಮಾಡಬಹುದು. ಇದು ಒಂದಾಯಿತು. ನಂತರ DL ಎಂಟರ್ DL ನಂಬರ್ ಅಂತ ಹಾಕಿದರೆ, DL ನಂಬರ್ ಹಾಕಿದರೆ ಸರ್ಚ್ ಮಾಡಿದರೆ ಸೇಮ್ ಅದೇ ಥರನೇ ನಿಮಗೆ ಓಪನ್ ಆಗುತ್ತೆ. ಆಲ್ರೆಡಿ ನಾನು ಸೇವ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಅದನ್ನೇ ಮೈ DLಗೆ ಹೋಗಿ ನಾನು ಓಪನ್ ಮಾಡ್ತೀನಿ ನೋಡಿ. ವಿತ್ ಫೋಟೋ ಡೀಟೇಲ್ಸ್ ಎವ್ರಿಥಿಂಗ್, ನಿಮ್ಮ ಬ್ಲಡ್ ಗ್ರೂಪ್, ಅದೇ ನಿಮ್ಮ ಡಿಜಿಟಲ್ ಡ್ರೈವಿಂಗ್ ಲೈಸೆನ್ಸ್ ಇದನ್ನು ನೀವು ತೋರಿಸ್ಬಿಟ್ಟು ನೀವು ಟ್ರಾಫಿಕ್ RTO ಯಾರೇ ಕೇಳಿದ್ರು, ಯಾವ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು ಇದನ್ನು ತೋರಿಸ್ಬಹುದು. ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು. ಕಾರಣ ಏನಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಆ್ಯಪ್ ಇದು. ಡಿಜಿಟಲಾಗಿ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ನಮಗೆ ಅಲೋ ಇದೆ. ಈ ಆ್ಯಪಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಓಪನ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಕೆಳಗಡೆ ರೈಟ್ ಸೈಡಲ್ಲಿ ಸಿಂಬಲ್ ಇದೆ ನೋಡಿ, ಡೌನ್ಲೋಡ್. ಈ DLನ ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಇದನ್ನು ಯಾರಿಗಾದ್ರೂ ನೀವು ಬೇಕಾದರೆ ಶೇರ್ ಮಾಡ್ಕೋಬೋದು. ಇದು ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಡಿಜಿಟಲ್ ಪ್ರಪಂಚದಲ್ಲಿ ಅನ್ನೋದು. ಅದರ ಜೊತೆಯಲ್ಲಿ
ನಿಮ್ಮ ಯಾವುದೇ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥದ್ದು ಟೆಂಪ್ರರಿ ರಿಜಿಸ್ಟ್ರೇಷನ್, ಪರ್ಮನೆಂಟ್ ರಿಜಿಸ್ಟ್ರೇಷನ್, ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್, ಡೂಪ್ಲಿಕೇಟ್ ಆರ್ ಸಿ, ಎವ್ರಿಥಿಂಗ್, ಪರ್ಮನೆಂಟ್ ಡಿ ಎಲ್, ಸರ್ಚ್ ಡಿ ಎಲ್, ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲನೂ ನಿಮ್ಮ ಇದಕ್ಕೆ ಸಂಬಂಧಪಟ್ಟ ಈ ಆ್ಯಪಿಂದನೇ ಮಾಡ್ಕೋಬೋದು. ನಿಮ್ಮ ನಿಯರೆಸ್ಟ್ ಆರ್ ಟಿ ಒ ಡೀಟೇಲ್ಸ್ ತಿಳ್ಕೊಬೋದು, ಡ್ರೈವಿಂಗ್ ಲೈಸೆನ್ಸ್ ಮಾಕ್ ಟೆಸ್ಟ್ ಮಾಡ್ಬೋದು ನೀವೇ. ಮೈ ಪರಿವಾಹನ್, ಮೈ ಎಮ್ ಪರಿವಾಹನ್, ವೈ ಎಮ್ ಪರಿವಾಹನ್ ಅಂದರೆ ಯಾಕೆ ಯೂಸ್ ಮಾಡಬೇಕು ಅನ್ನೋದು, ಫೀಚರ್ಸ್ ಏನು, ಡೀಟೇಲ್ಸ್ ಎಲ್ಲ. ಈಗ ಇದನ್ನು ನೀವು ಶೇರ್ ಮಾಡ್ಬೋದು ಬೇಕಾದರೆ ಈ ಆ್ಯಪ್ನ. ಆಮೇಲೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಯಾರಿಗೆ ಶೇರ್ ಮಾಡಿರುವಂಥ ಆರ್ ಸಿ ಬುಕ್ ಯಾವುದು, ನೀವು ರಿಸೀವ್ ಮಾಡ್ಕೊಂಡಿರೋದು ಆರ್ ಸಿ ಬುಕ್ ಯಾವುದು ಅನ್ನೋದು ಇರುತ್ತೆ ನೋಡಿ ಇಲ್ಲಿ. ಇವಾಗ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನಿಮಗೆ ಈ ವಿಡಿಯೋ ಸಂಬಂಧಪಟ್ಟಂಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ತಿಳಿಸ್ಕೊಡಿ ಈ ವಿಷಯನ.